ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೊಪ್ಪೆಲ್ಲ ಹಾಕಿ ಬಸ್ಸಾರು ಹೇಗ್ ಮಾಡೋದು ಅಂತ ನೋಡ್ಸ್ಕೊಡ್ತಾ ಇದ್ದೀನಿ. ಹಾಗೆ ಇದೇ ವಿಡಿಯೋ ಅಲ್ಲಿ ನನ್ನ ಬಂದು ಓರಿಯೆಂಟೇಷನ್ಗೆ ಹೋಗಿದ್ವಿ ನಾವು. ಜೂನಿಯರ್ ಟೋಸ್ ನನ್ನ ಕಸಿನ್ ಪಾಪ್ ಮಗನ ಅಲ್ಲಿ ಸೇರಿಸಿದ್ದಾರೆ. ಸೊ ಅದ್ರದ್ದು ಕೂಡ ಆಡ್ ಮಾಡ್ತೀನಿ ಕ್ಲಿಪ್ಪಿಂಗ್ಸು. ಮೊದಲಿಗೆ ನಾನು ಬಸ್ಸಾರು ಹೇಗ್ ಮಾಡ್ಕೊತಾ ಇದ್ದೀನಿ ಅಂತ ನೋಡಿಸ್ತೀನಿ. ನಾನು ಬೇಳೆ ಮತ್ತೆ ಈ ತರ ಟೊಮ್ಯಾಟೊ ಬೆಳ್ಳುಳ್ಳಿ, ನೀವು ಟೊಮ್ಯಾಟೊ ಮತ್ತೆ ಬೆಳ್ಳುಳ್ಳಿ ಸಪ್ರೇಟ್ ಆಗಿ ಬೇಕಿದ್ರು ಬೇಯಿಸ್ಕೋಬಹುದು. ಬಟ್ ನಾನು ಇದಕ್ಕೆ ಹಾಕೊಂಡಿದೀನಿ. ಸ್ವಲ್ಪ ಬೇಳೆ ಜಾಸ್ತಿ ಹಾಕೊಳ್ಳಿ, ಅಂದ್ರೆ ಒಂದು ನೀರ್ ಕುಡಿಯೋ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಅಷ್ಟು ಬೇಳೆ ಹಾಕೊಂಡಿದೀನಿ. ಇದನ್ನ ನೀರ್ ಹಾಕಿ ಆನ್ ಮಾಡ್ತೀನಿ ಸ್ಟವ್. ಇದೆಲ್ಲ ಕುದಿಯೋ ಅಷ್ಟೊತ್ತಿಗೆ ಸೊಪ್ಪೆಲ್ಲ ಏನಿರುತ್ತೆ, ನಾನು ಇವತ್ತು ಏನ್ ಸೊಪ್ಪು ತಗೊಂಡಿದೀನಿ ಅಂದ್ರೆ ಇದು ದಂಟಿನ ಸೊಪ್ಪು ನಾನು ಬಳಸೋದಿಲ್ಲ. ಅರವೆ ಸೊಪ್ಪು ಅಂತೀವಲ್ಲ ಅದು, ಮತ್ತೆ ಸಬ್ಬಕ್ಕಿ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ಬಂದು ತುಂಬಾನೇ ಒಳ್ಳೇದು. ಬಾಣಂತಿ ಏನಿರ್ತಾರೆ ಅವರು ಕೂಡ ಅದನ್ನ ತಿಂದ್ರೆ, ಸಬ್ಬಕ್ಕಿ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ಹಾಲಾಗುತ್ತೆ ಅಂತ ಹೇಳ್ತಾರೆ. ನನ್ನ ಒಂದು ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹೇಳ್ಬೋದು ಟ್ವೈಸ್ ತಿಂತಿದ್ದೆ, ವೀಕ್ಲಿ ಟ್ವೈಸ್ ನಾನು ಈ ತರ ಸೊಪ್ಪೆಲ್ಲ ಪಲ್ಯ ಮಾಡ್ಕೊಡ್ತಿದ್ರು ನಮ್ಮ ಅತ್ತೆಯವರು. ಅದನ್ನ ಎಲ್ಲ ಚೆನ್ನಾಗಿ ತಿಂತಿದ್ದೆ. ಅದು ತುಂಬಾ ಒಳ್ಳೇದು ಹೆಲ್ತ್ಗೆ. ಮಾಮೂಲಿದವ್ರು ತಿಂದ್ರು ಕೂಡ ತುಂಬಾ ಹೆಲ್ತಿಗೆ ಒಳ್ಳೇದೆ. ಮತ್ತೆ ಶುಗರ್ ಇರುತ್ತಲ್ಲ, ಅವರು ಕೂಡ ಅಷ್ಟೇ ಈ ಒಂದು ಏನಂತೀವಿ ನುಗ್ಗೆ ಸೊಪ್ಪು, ಅದು ಎಳೆದಾಗಿರುತ್ತಲ್ವಾ, ಅದನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಕೂಡ ಸಾರ್ ತಿನ್ನಲ್ಲ ಅಂದ್ರೆ ಈ ಪಲ್ಯನ ವೀಕ್ಲಿ 1-2-3 ಟೈಮ್ಸ್ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾವ್ದೇ ಒಂದು ಇಂಗ್ಲಿಷ್ ಮೆಡಿಸಿನ್ ಇಲ್ದಿರಾನೆ ಇದ್ರಲ್ಲಿ ಮೇಂಟೈನ್ ಮಾಡ್ಬೋದು. ನಾನ್ ಮೊದ್ಲು ಈ ತರ ಬೇಳೆನ ವಿಜಿಲ್ ಮುಚ್ಚಳ ಕ್ಯಾಪ್ ಹಾಕ್ದಿರಾನೆ ಬೇಯಿಸ್ಕೊಂತೀನಿ. ಯಾಕಂದ್ರೆ ಸೊಪ್ಪು ಬೇಗ ಬೆಂದೋಗುತ್ತೆ. ನಾವು ಬೇಳೆ ಜೊತೆನೆ ಸೊಪ್ಪು ಹಾಕಿ ಬೇಯಿಸಕ್ ಹೋದ್ರೆ ಬೇಳೆ ಎಲ್ಲ ಬೆಂದಿರುತ್ತೆ, ಸೊಪ್ಪೆಲ್ಲ ಅಳ್ದೋಗ್ಬಿಟ್ಟಿರುತ್ತೆ, ಮತ್ತೆ ಪಲ್ಯಕ್ಕೆ ಅದು ಚೆನ್ನಾಗಿ ಸಿಗಲ್ಲ ಬಾಯಿಗೆ ಅಂತ ನಾನು ಫಸ್ಟ್ ಒಂದು 60% ಅಷ್ಟು ಬೇಳೆನ ಮಾತ್ರ ಬೇಯಿಸ್ಕೊಂಡಿದೀನಿ. ಆಮೇಲೆ ಈ ತರ ಸೊಪ್ಪೆಲ್ಲ ಕ್ಲೀನ್ ಆಗಿ ತೊಳೆದು ಸಣ್ಣಕ್ಕೆ ಹಚ್ಕೊಂಡು ಲಾಸ್ಟ್ ಅಲ್ಲಿ ಕುದಿ ಬರ್ತಿರುತ್ತಲ್ವಾ ಬೇಳೆ, ಆವಾಗ ಈ ತರ ಹಾಕಿ ಒಂಚೂರು ಉಪ್ಪು ಹಾಕಿ ಈ ತರ ವಿಜಿಲ್ 1 ವಿಜಿಲ್ ಇಲ್ಲ 2 ವಿಜಿಲ್ ಬರ್ಸಿದ್ರೆ ಸಾಕಾಗುತ್ತೆ. ನೀವು ಅದೆಲ್ಲ ಆರೋ ಅಷ್ಟೊತ್ತಿಗೆ ನಾನು ಇಲ್ಲಿ ಖಾರಕ್ಕೆ ಕೊಬ್ಬರಿ ಹಾಕೊಂತ ಇದೀನಿ, ಹಸಿ ಕೊಬ್ಬರಿ. ಮತ್ತೆ ಒಬ್ಬೊಬ್ರು ಬಸ್ಸಾರ್ಗೆ ಒಂದೊಂದ್ ತರ ಮಾಡ್ತಾರೆ. ಒಬ್ರು ಸುಟ್ಟಿರುಳ್ಳಿ, ಹಸಿ ಈರುಳ್ಳಿ, ಬೆಳ್ಳುಳ್ಳಿ ಈ ತರ ಫ್ರೈ ಮಾಡಿರೋದ್ ಕೂಡ ಹಾಕ್ತಾರೆ. ಮತ್ತೆ ಒಬ್ಬೊಬ್ರು ಕುಕ್ಕಿಂಗ್ ಸ್ಟೈಲ್ ಒಂದ್ ತರ ಇರುತ್ತೆ. ನಾನು ಬರೀ ಹಸಿದೇ ಹಾಕ್ತೀನಿ, ಯಾವ್ದೇ ರೀತಿ ನಾನು ಫ್ರೈ ಎಲ್ಲ ಮಾಡಲ್ಲ. ಮತ್ತೆ ಸಾಂಬಾರ್ ಪೌಡರ್, ಮಾಮೂಲಿ ನಾವು ಸಾಂಬಾರ್ಗೆ ಏನ್ ಹಾಕ್ತಿವಲ್ಲ ಅದೇ ಪೌಡರ್ನ ಹಾಕೊಂತ ಇದೀನಿ. ಮತ್ತೆ ಆಗ್ಲೇ ಕುಕ್ಕರ್ ಅಲ್ಲಿ ನಾನು ಏನ್ ಬೇಯಿಸ್ಕೊಂಡಿದ್ದೆ ಟೊಮ್ಯಾಟೊ ಮತ್ತೆ ಬೆಳ್ಳುಳ್ಳಿ ಸೊಪ್ಪು, ಇದನ್ನ ಬಗ್ಗಿಸ್ಕೊ ಬಿಡ್ಬೇಕು. ಪಲ್ಯಕ್ಕೆ ಸೊಪ್ಪು ಮತ್ತೆ ಬೇಳೆ ಸ್ವಲ್ಪ ಹಾಕೊಬೇಕು. ಮತ್ತೆ ಸಾರ್ಗೆ ಅದೇ ನಾವ್ ಏನ್ ಕೂಗಿಸ್ಕೊಂಡಿದೀವಿ ಅದ್ರಲ್ಲೇ ಪಲ್ಯ ಮತ್ತೆ ಸಾರು ಎರಡೂ ಮಾಡ್ಕೋಬಹುದು. ನನಗೆ ಚಿಕ್ಕ ಹುಡುಗಿಯಿಂದನೂ ಬಸ್ಸಾರ್ ನಾನು ತಿನ್ನಲ್ಲ, ಬಟ್ ಪಲ್ಯ ತಿಂತೀನಿ. ಏನೋ ಬಸ್ಸಾರ್ ನನ್ಗೆ ಚಿಕ್ಕ ಹುಡುಗಿಯಿಂದ ಇಷ್ಟ ಆಗಲ್ಲ. ನೋಡಿ ಈ ತರ ಬೇಳೆನೂ ಅಷ್ಟು ಬೆಂದಿರುತ್ತೆ ಕ್ಲೀನ್ ಆಗಿ, ಮತ್ತೆ ಸೊಪ್ಪು ಕೂಡ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಸಲ ಬಸ್ಸಾರ್ ಮಾಡಿದಾಗ ಈ ರೀತಿ ಟ್ರೈ ಮಾಡಿ, ಸೊಪ್ಪು ಸಿಕ್ತಿರುತ್ತೆ. ಈ ತರ ಎಲ್ಲ ಕ್ಲೀನ್ ಆಗಿ ಬಗ್ಗಿಸ್ಕೊಂಡು ಇದನ್ನ ಫುಲ್ ಫೈನ್ ಪೇಸ್ಟ್ ಆಗಿ ರುಬ್ಕೊಂಬಿಡಿ. ತುಂಬಾ ಈಸಿ. ತುಂಬಾ ಜನ ಬಸ್ಸಾರ್ ಮಾಡೋದ್ ಕಷ್ಟ ಅಂತಾರೆ, ಬಟ್ ಸೊಪ್ಪು ತೊಳೆಯೋದ್ ಮಾತ್ರ ಸ್ವಲ್ಪ ಕಷ್ಟ ಅನ್ಸುತ್ತೆ. ನಾನೇನ್ ಮಾಡ್ತೀನಪ್ಪಾ ಅಂತಂದ್ರೆ ಪ್ರೀವಿಯಸ್ ಡೇನೆ ಎಲ್ಲ ಕಟ್ ಮಾಡ್ಕೊಂಡು, ಅಂದ್ರೆ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಸ್ಟೋರ್ ಬ್ಯಾಗ್ ಅಲ್ಲಿ. ಅವಾಗ ಈಸಿ ಆಗತ್ತೆ. ಮಾರ್ನಿಂಗ್ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೋಬೇಕು ಅಂತಂದ್ರೆ ಸ್ವಲ್ಪ ಲೇಟೇ ಆಗುತ್ತೆ. ನಾನು ಎಲ್ಲಾ ವಿಡಿಯೋಲ್ಲೂ ಹೇಳ್ದಂಗೆ ನಾನು ಎಲ್ಲ ಹಿಂದಿನ ದಿವಸನೇ ರೆಡಿ ಮಾಡ್ಕೊಬಿಡ್ತೀನಿ. ಮಾರ್ನಿಂಗ್ ಏನ್ ಬ್ರೇಕ್ಫಾಸ್ಟ್ ಮಾಡ್ಕೋತೀವಿ ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು ನಮ್ಗೆ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ. ಸೊಪ್ಪಲ್ಲಿ ನೀರ್ ಕೂಡ ಇರಬಾರ್ದು, ಫುಲ್ಲು ನೀರೆಲ್ಲ ಸೋತ್ ಬಿಡ್ಬೇಕು. ಯಾಕಂದ್ರೆ ಸೊಪ್ಪಲ್ಲಿ ನೀರಿದ್ರೆ ಪಲ್ಯ ಎಲ್ಲ ಮತ್ತೆ ಮೆತ್ತಕ್ ಹೋಗುತ್ತೆ. ಮತ್ತೆ ನಾನು ಆಗ್ಲೇ ಏನ್ ಖಾರಕ್ಕೆ ರುಬ್ಕೊಂಡು ನಾನು ತೋರ್ಸಿದ್ನಲ್ವಾ ನಿಮ್ಗೆ, ಮಿಕ್ಸಿಗೆ ಹಾಕಿ ನೋಡ್ಬೋದು. ಅದನ್ನೆಲ್ಲ ರುಬ್ಕೊಂಡು ಈ ತರ ಸೊಪ್ಪು ನೀರ್ಗೆ ವೇಸ್ಟ್ ಮಾಡಲ್ಲ. ಸೊಪ್ಪು ನೀರಲ್ಲಿ ಕೂಡ ಅದು ವಿಟಮಿನ್ಸ್ ಎಲ್ಲ ಏನಿರುತ್ತೆ ಅದು ಹಂಗೆ ಇರುತ್ತೆ ಅಂತ ನಾನು ಈ ತರ ಅದೇ ನೀರ್ಗೆ ಖಾರ ಎಲ್ಲ ರುಬ್ಕೊಂಡು, ಮತ್ತೆ ಬಸ್ಸಾರ್ ಸ್ವಲ್ಪ ಜಾಸ್ತಿನೇ ಆಗತ್ತೆ ಅಂತಾರೆ. ನನ್ಗೇನಿಲ್ಲ, ನಾರ್ಮಲ್ ಆಗಿ ಆಗತ್ತೆ ಅದು. ಮತ್ತೆ ಅದೆಲ್ಲ ರುಬ್ಕೊಂಡಿರೋದನ್ನೆಲ್ಲ ಹಾಕಿ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಮತ್ತೆ ಪಲ್ಯಗೆ ಮಾಮೂಲಿಯಾಗಿ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ.
ಇದು ಎಷ್ಟು ಕುದಿಸ್ತೀವೋ ನಾವು ಅಷ್ಟು ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಬಸ್ಸಾರ್ದೊಂದು ಟೇಸ್ಟ್ ಬರಕ್ಕೆ ಒಂದು ಟಿಪ್ ಅಂತಾನೆ ಹೇಳ್ಬೋದು. ನಾವು ಎಷ್ಟು ಕುದಿಸ್ತೀವಿ ಸಾರ್ನ ಅಷ್ಟು ಟೇಸ್ಟ್ ಜಾಸ್ತಿನೇ ಆಗ್ತಾ ಇರುತ್ತೆ. ಮತ್ತೆ ನಾವ್ ಇವತ್ತು ಸಾರ್ ಮಾಡಿದ್ರೆ ಅದು ನೆಕ್ಸ್ಟ್ ಡೇಗೆ ರುಚಿ ಕೊಡುತ್ತೆ ಅಂತಾರೆ. ಏನಕ್ಕಪ್ಪ ಅಂತಂದ್ರೆ ಅದಕ್ಕೆ, ಯಾಕಂದ್ರೆ ನಾವು ಕಾಯಿಸ್ತಾ ಇರ್ತೀವಲ್ವಾ ಅದು ಅಳ್ಸೋಗುತ್ತೆ ಅಂತ. ಸೊ ನೆಕ್ಸ್ಟ್ ಡೇಗೆ ನಾವು ಒಂದು 3 to 4 ಟೈಮ್ಸ್ ಕಾಯಿಸ್ತಾ ಇರ್ತೀವಿ, ಅದಕ್ಕೆ ಅದು ಟೇಸ್ಟ್ ಜಾಸ್ತಿನೇ ಆಗುತ್ತೆ. ಸೊ ಅದಕ್ಕೆ ನೀವು ಮಾಡ್ದಾಗಿಂದ ಅದು ಒಂದು 2 hours ಒಂದ್ಸಲ ಒಂದು 2 ಟೈಮ್ಸ್ ಕಾಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬಿಸಿನೂ ಇರುತ್ತೆ ತಿನ್ನೋವಾಗ, ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಈಗ ಸಾರ್ಗೆ ಒಗ್ಗರಣೆ ಹಾಕೊಳಕ್ಕೆ ಈ ತರ ನಾನು ಚಿಕ್ಕದೊಂದು ಬಾಣ್ಲಿಯಲ್ಲಿ ಕೊತ್ತಿಮೀರಿ, ಕರಿಬೇವು ಮತ್ತೆ ಸಾಸಿವೆ, ಎಣ್ಣೆ ಇಷ್ಟನ್ನ ಹಾಕೊಂಡು, ಆಗ್ಲೇ ನಾನು ಏನ್ ಮಿಕ್ಸ್ ಮಾಡ್ಕೊಂಡಿದ್ನಲ್ವಾ ಅದಕ್ಕೆಲ್ಲ ಹಾಕಿ ಇದನ್ನ ಹೈ ಫ್ಲೇಮ್ ಅಲ್ಲಿ ಕುದಿಯೋವರ್ಗುನು ಇಡ್ತೀನಿ. ಮತ್ತೆ ಲೋ ಫ್ಲೇಮ್ ಅಲ್ಲಿ ಒಂದು ಹೈ ಫ್ಲೇಮ್ ಅಲ್ಲಿ ಒಂದು 15 ಮಿನಿಟ್ಸ್, ಲೋ ಫ್ಲೇಮ್ ಅಲ್ಲಿ ಒಂದು 10 ಮಿನಿಟ್ಸ್ ಇಟ್ರೆ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರೇ ಕುದಿಸ್ತೀನಿ. ಮತ್ತೆ ಊಟ ಮಾಡುವಾಗ ಇನ್ನೊಂದ್ಸಲ ಕುದಿಸ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಸಾಂಬಾರ್ ಮಾತ್ರ ನಾನು ಅಷ್ಟು ಕುದಿಸೋದು, ಬೇರೆ ಎಲ್ಲ ನಾನು ಯಾವ್ದು ಅಷ್ಟೊಂದು ಕುದಿಸಕ್ ಹೋಗೋದಿಲ್ಲ, ಟೇಸ್ಟ್ ಕೊಡುತ್ತೆ ಅಂತ. ಮತ್ತೆ ಈಗ ಪಲ್ಯಕ್ಕೆ ಆಯಿಲ್ ಹಾಕೊಂಡು ಸಣ್ಣ ಹಚ್ಚಿರೋ ಈರುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಿಮೀರಿ ಹಾಕೊಂಡು ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಆಯಿಲ್ ಎಲ್ಲ ಫ್ರೈ ಆಗುತ್ತಲ್ವಾ ಅಷ್ಟವರ್ಗೂ ಫ್ರೈ ಮಾಡ್ಕೊಂತಾ ಇರ್ಬೇಕು. ಮತ್ತೆ ನಾವ್ ಆವಾಗ್ಲೇ ಏನ್ ಬಗ್ಗಿಸ್ಕೊಂಡಿದ್ವಿ ಅದನ್ನ ಇದಕ್ ಹಾಕೊಂಡ್ರೆ ಮತ್ತೆ ಮುದ್ದೆಗೆ, ಅನ್ನಕ್ಕೆ ಇದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನ್ ಮಾರ್ನಿಂಗೇ ಇದು ಅಡಿಗೆ ಮಾಡ್ಕೊಂಡ್ಬಿಟ್ಟಿದ್ದೆ, ಯಾಕಂದ್ರೆ ನಾವು ನೆಕ್ಸ್ಟ್ ಅದೇ ಹೇಳದ್ನಲ್ವಾ ಸ್ಯಾಟರ್ಡೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು. ನಿಮ್ಗೆ ನೋಡ್ಸಿ ನನ್ ಮಗ ತುಂಬಾ ತರಳೆ ಅಂತಾನೆ ಹೇಳ್ಬೋದು. ಅದ್ ಎಷ್ಟು ತರಳೆ ಮಾಡ್ತಾನೆ ಅಂತ ನಾನು ನಿಮ್ಗೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಫುಲ್ ಅವಂದು ಕೂಡ ಇನ್ಮೇಲೆ ಎಲ್ಲ ಆಡ್ ಮಾಡ್ತಾ ಇರ್ತೀನಿ. ಟ್ರಿಪ್ ಸೀರೀಸ್ ಎಲ್ಲ ಮುಗೀತು, ನೆಕ್ಸ್ಟ್ ನಂದು ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ನೀವೆಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ರೆ ನನ್ನ ಡೈಲಿ ವ್ಲಾಗ್ಸ್ಗೆ ಎಂಕರೇಜ್ ಅಂತಾನೆ ಹೇಳ್ಬೋದು. ಬಟ್ ವ್ಯೂಸ್ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ, ನನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ನಾನು ಆವಾಗ್ಲೇ ಏನ್ ಬಗ್ಸಿದ್ನಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿ ಇದನ್ನ ಒಂದು 5 ಮಿನಿಟ್ಸ್ ಬಿಸಿ ಮಾಡಿದ್ರೆ ಸಾಕು. ಜಾಸ್ತಿ ಏನ್ ಬಿಸಿ ಮಾಡೋಷ್ಟಿಲ್ಲ, ಬಿಕಾಸ್ ನಾವ್ ಆಗ್ಲೇನೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದೀವಲ್ವಾ, ಸೊಪ್ಪು ಮತ್ತೆ ಬೇಳೆ ಎಲ್ಲ, ಆನಿಯನ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟ ಇದ್ರೆ ಇದಕ್ ಕೊಬ್ಬರಿ ಹಾಕೋಬಹುದು, ನಾನು ಇದಕ್ ಕೊಬ್ಬರಿ ಹಾಕಲ್ಲ, ಹಾಗೆ ಮಾಡ್ಕೊಂತ ಇದೀನಿ. ಬಸ್ಸಾರ್ನ ನಾವು 3-4 ತರ ಮಾಡ್ಬೋದು, ಉಳ್ಳಿಯಲ್ಲೂ ಮಾಡ್ಬೋದು, ಮತ್ತೆ ಈ ತರ ಸೊಪ್ಪೆಲ್ಲ ಹಾಕಿ ಮಾಡ್ಬೋದು, ಮತ್ತೆ ಹೀರೆಕಾಯಿ ಹುಳ್ಳಿಕಾಯಿ ಹಾಕಿನೂ ಮಾಡ್ಬೋದು. ನಾನಿವತ್ ಸೊಪ್ಪೆಲ್ಲ ಮಾಡಿ ಈ ತರ ಮುದ್ದೆ ಜೊತೆ ಸರ್ವ್ ಮಾಡಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಕಾರಲ್ಲಿ ಹೋಗೋಗ್ ನನ್ ಮಗ ಎಷ್ಟು ತರಳೆ ಮಾಡ್ತಾ ಇರ್ತಾನೆ ಅಂತ. ಏನ್ ಅವನ್ನ ಯಾರನ್ನೂ ಬಿಡೋದೇ ಇಲ್ಲ, ಎಲ್ಲಾರ್ನು ಮಾತಾಡಿಸ್ತಾ ಇರ್ತಾನೆ ಅಂತಾನೆ ಹೇಳ್ಬೋದು. ಅವನು ತುಂಬಾ ಚೇಷ್ಟೆ ಮಾಡೋದು ಜಾಸ್ತಿ ಅವನು. ಹಾಗೆ ನಾವು ಮಲ್ಲೇಶ್ವರಂ ಅಲ್ಲಿ ಕೂಡ ನಮ್ಗ್ ಸ್ವಲ್ಪ ಕೆಲ್ಸ ಇತ್ತು, ಅಲ್ಲಿ ಹೋಗಿ ಹಂಗೆ ಬೈಟು ಕಾಫಿ ಅಂತ ಹೋಟೆಲ್ಗೆ ಹೋಗಿದ್ವಿ. ಬಟ್ ಟೇಸ್ಟ್ ವೈಸ್ ನನ್ಗೇನ್ ಅದು ಇಷ್ಟ ಆಗ್ಲಿಲ್ಲ. ಬಟ್ ಇಲ್ಲಿ ಟೆಂಪಲ್ ರನ್ ಅನ್ನೋ ಹೋಟೆಲ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೋದ್ವಿ, ಬಟ್ ತುಂಬಾ ರಶ್ ಇತ್ತು. ನಾವ್ ಅಲ್ಲಿ ಊಟ ಮಾಡಕ್ ಆಗ್ಲಿಲ್ಲ, ಅಲ್ಲಿ ವೆಯ್ಟ್ ಮಾಡಕ್ಕೆ ಒಂದು 45 to 50 ಮಿನಿಟ್ಸ್ ಆಗತ್ತೆ ಅಂತಂದ್ರು. ಸೊ ಕೆಳಗಡೆನೆ ತಿನ್ಕೊಂಡ್ ಹೋಗೋಣ ಅಂತ ತಿಂದ್ವಿ. ಅಷ್ಟೇನ್ ಟೇಸ್ಟ್ ವೈಸ್ ಚೆನ್ನಾಗಿರ್ಲಿಲ್ಲ ಅದು. ಮೇಲೆಗಡೆ ಹೆಂಗಿರುತ್ತೆ ಅಂತ ನಾವು ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ಅದ್ರದ್ದು ರಿವ್ಯೂ ಕೊಡ್ತೀನಿ. ಹಾಗೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಎಲ್ಲ ನೋಡ್ಕೊಂಡು ನಾವು ಪ್ರೋಗ್ರಾಮ್ಗೆ ಹೋದ್ವಿ. ಏನದು ಇದ್ದಿದ್ದು 4 o'clock ಈವ್ನಿಂಗ್ ಇತ್ತು. ಸೊ ಅಲ್ಲಿ ಹೋಗಿ ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂತಾನೆ, ಇದು ಅಪ್ಪು ಸರ್ ಅವರ ಡ್ರೀಮ್ ಅಂತಾನೆ ಇತ್ತಂತೆ. ಸೊ ಅಶ್ವಿನಿ ಮೇಡಮ್ ಅದನ್ನ ಏನಂತಾರೆ ಕಾರ್ಯರೂಪಕ್ಕೆ ತಗೋ ಬಂದಿದ್ದಾರೆ. ಒಳ್ಳೆ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇದೇ ಇಯರೇ ಫಸ್ಟ್ ಒಂದೇ ಸಲ ಅವ್ರು 15 ಬ್ರಾಂಚಸ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಸ್ಕೂಲ್ ಇದು. ನನ್ನ ಕಸಿನ್ ಮಗನ ಸೇರ್ಸಿದಾರೆ ಅಲ್ಲಿ. ಸೊ ನಾವು ಓರಿಯೆಂಟೇಶನ್ ಡೇ ಇತ್ತು ಅಂತ ಅಲ್ಲಿ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು, ನನ್ ಮಗ ಅಲ್ಲೂ ಕೂಡ ಯಾರನ್ನೂ ಬಿಡ್ಲಿಲ್ಲ ನೋಡಿ. ಎಲ್ಲಾರ್ನು ಅಲ್ಲಿ ಯಾರು ಇರ್ತಾರೆ ಅವನು 1 ನಿಮಿಷ ಕೂತ್ಕೊಳೋದೇ ಇಲ್ಲ, ಎಲ್ಲಾರ್ನು ಈ ತರ ಹೋಗಿ ಹೋಗಿ ಮಾತಾಡಿಸ್ತಾ ಇರ್ತಾನೆ. ಸುಮ್ನೆ ಯಾರು ಇರ್ತಾರೆ ಅವ್ರನ್ನ ಯಾರನ್ನೂ ಬಿಡೋದೇ ಇಲ್ಲ ಅವನು. ಈ ತರ ಎಲ್ಲಾರ್ನು ಹೋಗಿ ಹೋಗಿ ಚೇಷ್ಟೆ ಮಾಡ್ತಾ ಇರ್ತಾನೆ. ಹಾಗೆ ನನ್ ಕಸಿನ್ ಅಂತ ಹೇಳದ್ನಲ್ವಾ, ನೋಡ್ತಿರ್ಬೋದು ಅಲ್ಲಿ
ಆಕ್ಟಿವಿಟಿ ಪೇರೆಂಟ್ಸ್ಗೆ ಆಕ್ಟಿವಿಟಿ ಅಂತಾನು ಕೊಟ್ಟಿದ್ರು ಅಲ್ಲಿ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರು. ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ, ಸುಮ್ನೆ ಇದಕ್ಕೋಸ್ಕರ ಮಾಡಿದ್ರು. ಅಲ್ಲಿ ಬಂದಿದ್ದ ಜರ್ಸ್ ಬಾಟಲ್ಸ್ ಎಲ್ಲ ಎತ್ಕೋತಾ ಇರ್ತಾನೆ. ಎಲ್ಲಾರ ಹತ್ರ ಅವ್ನ್ಗೆ ಎಲ್ಲಾ ಬೇಕಾಗ್ತಾ ಇರುತ್ತೆ. ಆ ತರ ತರಲೆಗಳು ತುಂಬಾ ಮಾಡೋದು ಅವನು. ಇದೇ ರೀತಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.